ಚಿನಿ ಕ್ಯಾಪ್ ನೋಡಿ ಎಲ್ಲ ಹಾಕ್ಬಿಟ್ಟು ಹೋಗಿದ್ಯಾ. ಇವತ್ತು ನಾವು ಹೆಂಗೆ ಇದ್ರು ನನಗೆ ಸರಿ ಹಾಸ್ಪಿಟ್ಲಿಗೆ ಹೋದ್ವಿ ಗೈಸ್. ದುಡ್ಡು ಒಂದಿರಬೇಕು. ನಾವು ಏನಿದೆ ಹೋದ್ರೆ ಏನೇ ಕೈ ಮುಗಿ ಗಣೇಶಂಗೆ ಸ್ವಾಮಿ ಕಾಪಾಡ್ತೀರ. ನಾನು ಏನು ಮಾಡಬೇಕಾಗಿತ್ತು ಅನ್ನೋದು ಇದೇ ಸೀನ್ ರಿಪೀಟ್ ನಮ್ಮ ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸ್ಕೊಂಡೆ. ಮತ್ತೆ ಬ್ಲಡ್ ಬಂದಿದೆ, ನಾನು ಮುಟ್ಟಲ್ಲ, ಅವ್ನು ಸ್ಪಂದಿಸ್ತಾ ಇಲ್ಲ, ನೀವು ಸರಿ ಹಿಡ್ಕೊತಾ ಇಲ್ಲ ಅವನ್ನ. ಅಲ್ಲಿ ಆಟೋ ಕೇಳೋಣ ಬಾ. ಇದೇನಿದು ಸಡನ್ನಾಗಿ ಆಟೋದಲ್ಲಿ ಹೋಗ್ತಾ ಇದ್ದಾರೆ, ವಿಡಿಯೋಗೆ ಸ್ಟಾರ್ಟೇ ಮಾಡಿಲ್ಲ ಅಂತ ಅನ್ಕೊತಾ ಇದ್ದೀರಾ. ನನ್ನ ಮಗ ಒಂದು ಕೆಲಸ ಕೊಟ್ಟವನು ಈಗ ನಮಗೆ. ಏನಪ್ಪ ಅಂದರೆ ನನ್ನ ಪೋಸ್ಟ್ ಆಫೀಸ್ಗೆ ಹೋಗಿ ಹಿಂಗೆ ಬರೋ ಅಷ್ಟರಲ್ಲಿ ಮೂಗೊಳಗಡೆ ದಾಳಿಂಬೆ ಹಣ್ಣು ಹಾಕೊಂಬಿಟ್ಟವನೆ. ಏನಮ್ಮ ಅಲ್ಲೇ ಇಡಮ್ಮ ಆಗಿದೆ. ಚಿನಿ ಕ್ಯಾಪ್ ನೋಡಿ ಎಲ್ಲ ಹಾಕ್ಬಿಟ್ಟು ಹೋಗಿದ್ಯಾ. ₹500 ಒಂದ್ಸಲಿ ಕನ್ಸಲ್ಟೇಷನ್. ಬನ್ರೋ. ಏನು ಹಾಕೊಂಡಿದ್ಯಾ ಮೂಗಲ್ಲಿ? ಏನಾಯ್ತಾ ಏ ಗುಂಡ? ಆ ಕೋಳಿ ಗೊತ್ತು, ಮೂಗಲ್ಲಿ ಏನೈತೆ? ಏಯ್ ಯಾಂಚ್ ಬೈ. ಸುಮ್ಮನೆ ಯಾಕೆ ಅವನ ಭಾಷೆ ಕರ್ಕೊಂಬಂದು ತೋರಿಸ್ಬಿಡೋಣ ಅಂತ ನಾನು. ಸುಮ್ಮನೆ ಯಾವ ಗ್ರಾಚಾರ. ಆಮೇಲೆ ಇವಾಗ ಇವಳ ಥರ ಆದರೆ ಹೇಳ್ತಾಳೆ ಹಿಂಗಾಯ್ತು ಅಂತ, ಬಟ್ ಅವ್ನಿಗೆ ಹೇಳಕ್ಕೆ ಬರಲ್ಲ. ಅದೇನು ಅವನು ಮಾತಾಡ್ತಾನೆ ಒಂದೊಂದೇ ಪದ. ಸುಮ್ಮನೆ ಕಾಸು ಹೋಯ್ತು ಅಂತ ನಾನು. 2 years. ಗಂಡು ಮಕ್ಕಳು ಲೇಟು. ಯಾಂಚ್ ಬಾರೋ ಇಲ್ಲಿ ಬಾ ನನ್ನ ಮಗನೇ ಬಾ. ಹಂಗೆಲ್ಲ ಬರಬಾರ್ದು ಕೊಡೋ ಬಾರೋ. ನೋಡಿ ಅಲ್ಲಿ ಬೆಕ್ಕೋಯ್ತು ಅಂದ್ಬಿಟ್ಟು ಹೆಂಗೆ ಬಂದು ನಿಂತ್ಕೊಂಡು ನೋಡ್ತಾವನೆ. ಅದೇನದು ಪ್ಲೇ ಹೋಮಾ? ಹೇ ಬೀಳ್ಚ ಬಾ, ಡಾಕ್ಟ್ರ್ ಕರಿತಾವ್ರು ಬಾರೋ ಬಾ. ಕೋಳಿ ಇಲ್ಲೂ ಐತೆ ಬಾ. ಅಮ್ಮ ನೋಡಿ ನೀನು ಕೊಡೋ ಕೆಲಸಕ್ಕೆ ನೋಡಿಲಿ ಏನು ಮಾಡ್ಕೊಂಡಿದ್ದೆ ಹೇಳು ನೀನು. ಏನು ಮಾಡ್ಕೊಂಡಿದ್ದೆ ಹೇಳು? ಮೂಗಲ್ಲಿ ಏನಾಯ್ತಪ್ಪ? ಹಾಂ ಕ್ಯಾಟ್ ಹೋಗಿದ್ದು ಸರಿ, ಮೂಗಲ್ಲಿ ಏನೈತೆ? ದ್ರಾಕ್ಷಿ ಹಾಕೊಂಡಿದ್ದೀನಿ ಅಂತ ಅವನೇ ದಾಳಿಂಬ್ರೆಗೆ. ನೋಡೋಣ, ಮನೇಲೂ ಟ್ರೈ ಮಾಡಿದೆ. ನಡಿ ಬಾ ಚಿನ್ನಿ, ಇದೇ ಇರ್ಬೇಕು ಬಾ. ಈ ನನ್ನ ಮಗ ಮಾಡಿರೋ ಕೆಲಸಕ್ಕೆ ಅವರೋ ಹೆಂಗೋ, ಬಟ್ ಡಾಕ್ಟ್ರ್ ಇದ್ರೆ ಸಾಕು ಅವರು. ಗೈಸ್ ನನ್ನ ಮಗ ಅಂತೂ ನನಗೆ ಸಾಕು ಬೇಕಾಗಿ ಮಾಡಿಬಿಟ್ಟವನೇ. ಇವಾಗ ಬೇರೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ನೆಂಟ್ರಿಗೆ ಕಾಲ್ ಮಾಡಿದೆ, ಅಕ್ಕಾಗೆ, ಅಂದರೆ ಮೀನ್ಸ್ ನನ್ನ ಹಸ್ಬೆಂಡ್ ಅವರ ಅಣ್ಣನ ಹೆಂಡತಿಗೆ. ಅವ್ರು ಇಲ್ಲಿ ಅಡ್ರೆಸ್ ಹೇಳಿದ್ರು, ಸ್ಪರ್ಶ ಹಾಸ್ಪಿಟ್ಲ್ ಯಲಹಂಕ ಅಂತ. ಈ ಕಾಲ ಆಡ್ತಿಲ್ಲ ನನಗೆ, ಬಟ್ ಆದರೂ ಗಾಬರಿ ಆಗಬಾರ್ದು, ಸಿಚುವೇಶನ್ನ ಸ್ವಲ್ಪ ಕಾಮಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಅತ್ತೆಗಂತೂ ಅವರು ಭಯ ಬಿದ್ದವ್ರೆ. ಅವ್ರನ್ನ ಇವಾಗ ಮನೆ ಕಳಿಸ್ಬಿಟ್ಟು ಅವ್ರ ಗಾಡೀಲಿ ಕರ್ಕೊಂಡು ಹೋಗ್ತೀನಿ. ನನ್ನ ಮಗಳು ಬೇರೆ ಬಂದವಳಲ್ಲ. ಬಾಮ್ಮ. ನಮ್ಮ ಅಪ್ಪಂಗೆ ಗೊತ್ತಾದ್ರಂತೂ ಮಕ್ಕ ತುಂಬ ಹೋಗ್ಬಿಡ್ತಾರೆ. ಹತ್ತು ಬೇಗ ನೋಡಿ, ಚಾಕ್ಲೇಟ್ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಇವಳನ್ನ ಕಳಿಸ್ತೀನಿ ಮನೆಗೆ ನಮ್ಮ ಅತ್ತೆ ಜೊತೆ.
ನಡಿಯಮ್ಮ, ಇನ್ನೂ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ನನಗೆ ಇಬ್ಬರು ಜೊತೆಗೆ ಇದ್ದರೆ. ನಾನು ಏನು ಇರಲ್ಲ, ಏನೋ ಹೇಳ್ತಾವನೆ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಐತೆ ಅದು. ನನಗೆ ಈಗ ಆಗ್ತಾ ಇಲ್ಲ. ಬಟ್ ನೋಡಿ ಸ್ಪರ್ಶ ಹಾಸ್ಪಿಟಲ್ ಕೈ ಮುಗಿ ಗಣೇಶಂಗೆ. ಸ್ವಾಮಿ ಕಾಪಾಡಪ್ಪ ನಮ್ಮ ಮಗನ, ಕೈ ಮುಗಿ. ಇವಾಗ ಕಂಪ್ಲೀಟಾಗಿ ಏನಾಯಿತು ಅಂತ ಹೇಳ್ತೀನಿ ನಾನು. ನನ್ನ ವಾಯ್ಸು ಸ್ವಲ್ಪ ಸರಿ ಇಲ್ಲ, ನನಗೂ ಹುಷಾರಿಲ್ಲ. ನಿನ್ನೆ ಆ್ಯಕ್ಚುಲಿ ನಾನು ಇದು ಮಾರ್ನಿಂಗಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು ಇದು ಸ್ಟೋರಿ. ನಿನ್ನೆ ಫುಲ್ಲು ಸುಸ್ತಾಗಿ ಸೋರೆಕಾಯಾಗಿ ಮಲ್ಕೊಂಬಿಟ್ಟೆ. ಆಮೇಲೆ ನಾನೇನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಅದನ್ನ ಏನಕ್ಕೆ ಗ್ಲಿಮ್ಸ್ ಒಂದು ಚೂರು ತೊಗೊಂಡೆ ಅಂತಂದರೆ ನಿಮಗೆಲ್ಲ ಹೇಳಬೇಕು ಅಂತ ಅನ್ನಿಸ್ತು ನನಗೆ. ಮತ್ತು ಇದು ತುಂಬ ಹುಷಾರಾಗಿರ್ಬೇಕು. ನಾವು ಎಷ್ಟೇ ಹುಷಾರಾಗಿದ್ದರೂ ಮಕ್ಕಳ ವಿಷಯದಲ್ಲಿ ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನೋಡಿ ನನ್ನ ಜೀವನೇ ಬಾಯಿಗೆ ಬರ್ಸ್ಬಿಟ್ಟಿದ್ದ ನನ್ನ ಮಗ. ಅದನ್ನೇ ನನಗೆ ಹೇಳ್ತೀನಿ, ಕಂಪ್ಲೀಟಾಗಿ ಏನಾಯಿತು ಅಂತ ಹೇಳ್ತೀನಿ ನಾನು, ಸ್ಕಿಪ್ ಮಾಡ್ದಿರ ನೋಡಿ, ಓಕೆನಾ. ಆಮೇಲೆ ಏನಪ್ಪ ಅಂತಂದರೆ ನಿನ್ನೆ ಒಂದು 11:30 ಹಂಗೆ ಒಂದೆರಡು ಪಾರ್ಸಲ್ ಇತ್ತು, ಇಲ್ಲೇ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಹೋದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಅವನಿಗೆ ದಾಳಿಂಬ್ರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನಿಗೆ ನನ್ನ ಮಗಳೇನು ಅಷ್ಟು ಇಷ್ಟಪಡಲ್ಲ. ಇವಾಗ ತಿನ್ಕೊಂಡು ಕುಂತವನೇ. ಅವ್ನು ತಿನ್ನೋ ಸ್ಟೈಲ್ ಹೆಂಗೆ ಅಂತಂದರೆ ಹಿಂಗೆ ಹಾಕ್ಕೊಂಡು ತಿಂತಾರೆ, ಆಯಿತಾ. ತಿಂತಾ ಇರಬೇಕಾದ್ರೆ ಆಮೇಲೆ ನಮ್ಮ ಅತ್ತೆಗೆ ಹೋಗಿ ಹೇಳೋನೆ, ಅಜ್ಜಿ ದ್ರಾಕ್ಷಿ ಹಾಕೊಂಡ್ಬಿಟ್ಟಿದ್ದೀನಿ, ಗು ಅಂತ ಹೇಳೋನೆ. ಅವನಿಗೆ ದಾಳಿಂಬ್ರೆ ಅನ್ನೋದು ಬರಲ್ಲ, ದ್ರಾಕ್ಷಿ ಅಂತ ಅಂತಾನೆ. ನನಗೆ ಆಶ್ಚರ್ಯ, ಅವನು ಹೋಗಿ ಹೇಳೋನೆ ಅಂತ ಅಂದ್ಬಿಟ್ಟು. ಸೊ ನಮ್ಮ ಅತ್ತೆ ಆಮೇಲೆ ಏನು ಮಾಡೋರೆ, ಇದು ಟವಲ್ ಬರುತ್ತಲ್ಲ, ಟವಲ್ದು ಬಟ್ಟೆ ತುದಿ ಹಿಂಗೆ ಮಾಡಿಬಿಟ್ಟು ಮೂಗಲ್ಲೆಲ್ಲ ಹಾಕ್ಬಿಟ್ಟು ನೋಡೋರೆ ಏನಾದರೂ ಬರುತ್ತಾ ಆಚೆ. ಈ ಥರ ಹಿಂಗೆಲ್ಲ ಮಾಡಿದ್ರೆ ಸೀನಿದ್ರೆ ಆಚೆ ಬರುತ್ತೆ ಅನ್ನೋ ಇದಕ್ಕೆ ಮಾಡೋರೆ. ಬಂದಿಲ್ಲ. ನಾನು ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ನಾನು ಬಂದಿದ ತಕ್ಷಣ ಹೇಳಿದ್ರು, ನೋಡಮ್ಮ ಹಿಂಗೆ ಮಾಡ್ಕೊಂಡವನೆ ಅಂತ ಅಂದ್ಬಿಟ್ಟು. ಹಿಂಗೆ ಹೇಳ್ದ ಅಂದನು. ನಾನು ವರಾಂಡದಲ್ಲಿ ಪಾರ್ಕಿಂಗಲ್ಲಿ ಬೆಳಕಲ್ಲಿ ಕುಂಡಿಸ್ಕೊಂಡು ಲೈಟೆಲ್ಲ ಬಿಟ್ಟು ನೋಡ್ತಾ ಇದ್ದೀನಿ. ಅವ್ನು ನೋಡೋಕ್ಕೆ ಬಿಡ್ತಾ ಇಲ್ಲ, ನನಗೇನು ಕಾಣಿಸ್ತಾ ಇಲ್ಲ. ಸರಿ ಬಾ ಹಾಸ್ಪಿಟ್ಲಿಗೆ ಹೋಗೋಣ, ಎಲ್ಲೇ ಕ್ಲಿನಿಕ್ ಐತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಓಡೋದೆ ಕ್ಲಿನಿಕ್ಗೆ. ಒಂದು 10 ನಿಮಿಷ ಟ್ರೈ ಮಾಡಿದೆ, ಅವನು ಏನು ಇದೇ ಮಾಡ್ತಾಯಿಲ್ಲ. ಸರಿ ಕ್ಲಿನಿಕ್ಗೆ ಕರ್ಕೊಂಡು ಓಡೋದ್ರೆ ಅಲ್ಲಿ ಕ್ಲಿನಿಕ್ಕೇ ಕ್ಲೋಸು. ಆ ಡಾಕ್ಟ್ರು ಮದುವೆಗೆ ಹೋಗೋರು ಅಂತ ಕಾಲ್ ಮಾಡಿದ್ದಕ್ಕೆ ಏನಪ್ಪ ಮಾಡೋದು, ಇಲ್ಲಿ ಯಾವುದೋ ಹಾಸ್ಪಿಟ್ಲು ಗೊತ್ತಿಲ್ಲ, ಎಮರ್ಜೆನ್ಸಿ ಊರಲ್ಲಿ ಯಾವುದೋ ಹಾಸ್ಪಿಟ್ಲ್ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಕಸಿನ್ಗೆ ಕಾಲ್ ಮಾಡ್ದೆ. ಅವಳು ಬಂದು ಡಾಕ್ಟರು, ಪೀಡಿಯಾಟ್ರಿಕ್ಸು, ನವಜಾತ ಶಿಶು ತಜ್ಞೆ. ನಾನು ಏನೇ ವಿಷಯ ಇದು ಫಸ್ಟು ನಾನು ಅವಳಿಗೆ ಹೇಳೋದು, ಅವಳ ಒಪಿನಿಯನ್ನೇ ನಾನು ತಗೊಳ್ಳೋದು. ಸಣ್ಣ ಪುಟ್ಟ ವಿಷಯಕ್ಕೂ ನಾನು ಅವಳಿಗೆ ಕಾಲ್ ಮಾಡಿದೆ. ನನಗೆ ಅವಳ ಮೇಲೆ ತುಂಬ ನಂಬಿಕೆ ಜಾಸ್ತಿ. ಸರಿ ಆಯಿತು ಅಂತ ಟಕ್ ಅಂತ ನಾನು ಅವಳಿಗೆ ಕಾಲ್ ಮಾಡಿದೆ. ಈ ಡಾಕ್ಟರ್ಸ್ ಅಂತ ಅಂದಮೇಲೆ ಪಾಪ ತುಂಬ ಬ್ಯುಸಿ ಇರ್ತಾರೆ, ನಾವು ಕಾಲ್ ಮಾಡಿದ ತಕ್ಷಣ ಎತ್ತಿ ಸ್ಪಂದಿಸ್ತಾರೆ. ಸೊ ಹಾಗಾಗಿ ನಾನು ಫಸ್ಟು ಅವಳಿಗೆ ಕಾಲ್ ಮಾಡಿ ಹಿಂಗಾಗಿದೆ, ಏನು ಮಾಡೋದು ಅಂತ ಕೇಳಿದೆ. ಪ್ಯಾನಿಕ್ ಆಗಬೇಡ, ಭಯ ಬೀಳಬೇಡ, ಏನೂ ಆಗಲ್ಲ. ಫಸ್ಟು ಯಾವ ಮೂಗಲ್ಲಿ ಹಾಕ್ಕೊಂಡಿದ್ದಾನೆ ಆ ಮೂಗು ಅದ್ರ ಪಕ್ಕದ ಮೂಗನ್ನ ಹಿಂಗೆ ಹಿಡ್ಕೊಂಡು ಬಾಯಿಂದ ಅವನ ಬಾಯಿಗೆ ಬ್ಲೋ ಮಾಡು. ಬ್ಲೋ ಮಾಡಿಬಿಟ್ಟು ನೋಡು, ಆವಾಗ ಕೆಳಗಡೆ ಉದುರುತ್ತೆ, ಹೆದರ್ಕೋಬೇಡ. ನನಗೆ ಫ್ರೆಂಡ್ ಯಾರೋ ಪಾಪು ಹೆಸರು ಕಾಳೇನೋ ಹಾಕ್ಕೊಂಡಿದ್ರು, ಹಿಂಗೆ ಹಿಡ್ಕೊಂಡು ಬ್ಲೋ ಮಾಡಿದ್ರೆ ಅವ್ರ ಬಾಯಿಗೆ ನಮ್ಮ ಬಾಯಿ ಇಟ್ಟು ಬ್ಲೋ ಮಾಡಿದ್ರೆ ಅದು ಕೆಳಗಡೆ ಬಂದ್ಬಿಡುತ್ತಂತೆ ಆಟೋಮೆಟಿಕ್. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಸೊ ಇವಾಗ ಈ ಮೂಗಿಗೆ ಹಾಕ್ಕೊಂಡಿದ್ರೆ ನಾವು ಈ ಮೂಗನ್ನ ಹಿಂಗೆ ಇಟ್ಕೊಂಡು ನಮ್ಮ ಬಾಯಿಂದ ಅವ್ರ ಬಾಯಿಗೆ ಬ್ಲೋ ಮಾಡಬೇಕು, ಆವಾಗ ಆಟೋಮೆಟಿಕ್ ಕೆಳಗಡೆ ಬಂದ್ಬಿಡುತ್ತೆ. ಆಮೇಲೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಮಕ್ಕಳು ಏನಾದರೂ ಕಿವಿಗೆ ಮೂಗಿಗೆ ಏನಾದರೂ ಹಾಕ್ಕೊಂಡಿದ್ರೆ ಯಾರೂ ಮನೇಲಿ ಈ ಕಾಟನ್ ಇಡೋದು, ಈ ಟವಲಿಂದ ಹೆಂಗೆ ತಿರುಗಿಸೋದು, ಕೈ ಇಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಇದು ಒಂದು ಟಿಪ್ಸು ಫಾಲೋ ಮಾಡಿ. ಆ ಪರ್ಟಿಕ್ಯುಲರ್ ಡಾಕ್ಟ್ರು ಏನಿರ್ತಾರೆ ಆ ಒಂದು ಪಾರ್ಟ್ಸಿಗೆ ಸಂಬಂಧಪಟ್ಟಿದ್ದು ಸ್ಪೆಷಲಿಸ್ಟ್ ಅವ್ರ ಹತ್ರ ಕರ್ಕೊಂಡೋಗಿ ಅವಳು ಹೇಳಿದ ಅದನ್ನೇ ನೋಡು, ಮನೇಲಿ ಹಿಂಗೆ ಟ್ರೈ ಮಾಡು, 100% ಬೀಳುತ್ತೆ. ಬಿದ್ದಿಲ್ಲ ಅಂತಂದರೆ ಸಪೋಸು ಈ ಆಂಟಿ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡೋಗು ಅಂತಂದ್ಲು. ನಾನು ಮನೆಗೆ ಹೋಗಿ ಒಂದು 10 ನಿಮಿಷ 1/4 ಗಂಟೆ ಸಾಹಸ ಮಾಡಿದೆ, ಏನೂ ಆಗಲಿಲ್ಲ.
ಸರಿ ಟಕ್ ಅಂತ ನಡಿ ಎಷ್ಟನ್ನಾಗಲಿ ಫಸ್ಟು ENT ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ನಾನು ಯೂಶ್ವಲಿ ಇವನಿಗೆ KK ಹಾಸ್ಪಿಟಲ್ ಯಲಹಂಕದಲ್ಲಿದೆ, ಅಲ್ಲಿ ನಾನು ಇವನಿಗೆ ವ್ಯಾಕ್ಸಿನೇಷನ್ ಕೊಡಿಸ್ತಾ ಇದ್ದಿದ್ದು. ಅವನು ಹುಟ್ಟಿದಾಗಿಂದ ಇಲ್ಲಿವರೆಗೂ ವ್ಯಾಕ್ಸಿನೇಷನ್ ಅಲ್ಲೇ ಕೊಡಿಸ್ತಾ ಇದ್ದಿದ್ದು. ಸೊ ನಡಿ ಕಾಲ್ ಮಾಡಿದೆ ಹಾಸ್ಪಿಟಲ್ಗೆ, ENT ಡಾಕ್ಟರ್ ಇದ್ದಾರಾ ಅಂತ ನಾನು ಅವ್ರನ್ನ ಕೇಳಿದ್ದು ಸ್ಪೆಸಿಫಿಕ್ ಆಗಿ. ಇಲ್ಲ ಬನ್ನಿ, ಡಾಕ್ಟರ್ ಫರೂಕ್ ಅಂತ ಇದ್ದಾರೆ, ಅವರೇ ನೋಡ್ತಾರೆ, ಚೈಲ್ಡ್ ಸ್ಪೆಷಲಿಸ್ಟ್ ಅವರು ನೋಡ್ತಾರೆ. ಸರಿ ಎಮರ್ಜೆನ್ಸಿಗೆ ಇನ್ನೇನು ಮಾಡೋದು, ನನಗೆ ಇನ್ನೇನು ಹಾಸ್ಪಿಟ್ಲ್ ಗೊತ್ತಿಲ್ಲ ಇಲ್ಲಷ್ಟು. ಸರಿ ಅಂತ ಕರ್ಕೊಂಡೋದ್ಮೇಲೆ ನೀವೇ ನೋಡಿದ್ರಿ ಏನಾಯಿತು ಅಂತ ಒಂದು 500 ರುಪೀಸ್ ಪೇ ಮಾಡಿದೆ. ಸರಿ ಒಳಗಡೆ ಹೋದ್ಮೇಲೆ ನಾನೇನು ಮಾಡಿಬಿಟ್ಟೆ, ಟೆನ್ಷನಲ್ಲಿ ಹಿಂಗೆ ಮಾಡಿಬಿಡ್ತಾರೋ ಏನೋ ಪ್ರೋಸೆಸ್ಸು ಅಂತ ಅಂದ್ಬಿಟ್ಟು ವೀಡಿಯೋ ತೊಗೊಂಡೆ. ಹಿಂಗೆ ಒಂದು 3 ಸೆಕೆಂಡ್ ಅಷ್ಟೇ ತೊಗೊಂಬಿಟ್ಟು ಜುಬ್ಬಲ್ಲಿ ಇಟ್ಕೊಂಡೆ. ಅಷ್ಟೊತ್ತಿಗೆ ಡಾಕ್ಟ್ರು ನನ್ನ ಪರ್ಮಿಷನ್ ಇಲ್ದಿರ ಹೌ ಡಿಡ್ ಯು ಟೇಕ್ ದ ವೀಡಿಯೋ, ಹಾಗೆ ಹೀಗೆ, ವೈ ಡಿಡ್ ಯು ಟೇಕ್, ಹಾಗೆ ಹೀಗೆ ಅಂತ ಸ್ಟಾರ್ಟ್ ಮಾಡಿದ್ರು. ದಿಸ್ ಈಸ್ ಮೈ ಚೈಲ್ಡ್ ಆ್ಯಂಡ್ ಐ ಹ್ಯಾವ್ ಅ ಕನ್ಸರ್ನ್, ಹೆಂಗೆ ಪ್ರೋಸೆಸ್ ಹೋಗುತ್ತೆ ಏನು ಇತ್ತ ಅಂತ ತೊಗೊಂಡೆ ಅಷ್ಟೇ. ಸಾರಿ ನಾನು ಪರ್ಮಿಷನ್ ತೊಗೊಂಡಿಲ್ಲ, ಇಟ್ಸ್ ಓಕೆ, ನೀವು ಪ್ರೊಸೀಜರ್ ಮಾಡಿ ಅಂತಂದೆ. ಬಿಕಾಸ್ ನಾನು ನ್ಯೂಸಲ್ಲೆಲ್ಲ ನೋಡ್ಬಿಟ್ಟು ನನಗೆ ಭಯ ಆಗಿಬಿಡ್ತು. ಬಟ್ ಹಂಗೂ ಕೇಳಿದೆ ನಾನು, OPD ಅಂದರೆ ಮೀನ್ಸ್ ನಿಮ್ಮ ಇದರಲ್ಲಿ CCTV ಇದೆಯಾ ಅಂತಂದ್ಬಿಟ್ಟು. ಇಲ್ಲ CCTV ಹಂಗೆ ಹೇಗೆ ಅಂತ. ಅದು ಹೆಂಗೆ ಆಯಿತು, ನೀವು ಮಾಡಿ, ನಿಮ್ಮ ಪಾಡಿಗೆ ನೀವು ಮಾಡಿ, ನಾನು ಏನು ಡಿಸ್ಟರ್ಬ್ ಮಾಡಲ್ಲ. ಅವ್ರಿಗೆ ಗಾಬರಿ ಆಗಿಬಿಡ್ತು. ಯಾಕೆ ಅಂತಂದರೆ ನಮ್ಮತ್ತೆ ಏನಂದ್ರು, ಯಾಕೆ ವಿಡಿಯೋ ತೊಗೋತಾ ಇದ್ದೀರ ಅಂತ ತಕ್ಷಣ ನಮ್ಮತ್ತೆ ಯೂಟ್ಯೂಬ್ ಹಾಕೋಕ್ಕೆ ಅಂತ ಅಂದರು. ಸರಿ ಅವರಿಗೆ ಒಂಥರ ಗಾಬರಿ, ಅವರ ಆ ಒಂದು ಹಾಸ್ಪಿಟಲ್ ಮೇಲೆ ಏನಾದರೂ ನೆಗೆಟಿವ್ ಹೇಳ್ಬಿಡ್ತಾರಾ, ಪಾಸಿಟಿವ್ ಹೇಳ್ಬಿಡ್ತಾರಾ, ಇವಾಗ ಇದು ಚಿಕ್ಕ ಮಗು ಏನಾದ್ರು ಹೆಚ್ಚು ಕಮ್ಮಿ ಯಾರೋ ತೆಗೆದು ಹಾಕ್ಬಿಡ್ತಾರಾ ಅನ್ನೋದು ಅವ್ರಿಗೂ ಇರುತ್ತೆ ತಾನೇ. ನಾನು ಯೂಟ್ಯೂಬ್ ಹಾಕ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ. ಬಟ್ ಮೈ ಕನ್ಸರ್ನ್ ಈಸ್ ಅದು ಹೆಂಗೆ ಹೋಗುತ್ತೆ, ಅಟ್ಲೀಸ್ಟ್ ಒಂದು ಗ್ಲಿಮ್ಸ್ ಆದರೂ ನನಗೆ ಬೇಕು, ಅದು ನನ್ನ ಹತ್ರ ಒಂದು ಪ್ರೂಫ್ ಬೇಕು ಅಂತ. ನಾನು ತುಂಬ ಹಾಸ್ಪಿಟ್ಲ್ ಅಂದ್ರೇ ಭಯ ನನಗೆ. ಯಾಕೆಂತಂದರೆ ನನ್ನ ಗಂಡನ್ನ ಹಾಸ್ಪಿಟ್ಲಲ್ಲಿ ನೋಡಿಬಿಟ್ಟು ನನಗೆ ಹಾಸ್ಪಿಟ್ಲ್ಗಳಂದರೆ ಯಾರಿಗೆ ಹಾಸ್ಪಿಟ್ಲ್ ಅಂದರೆ ಭಯ ಇರಲ್ಲ, ಏನು ಮಾಡ್ಬಿಡ್ತಾರೋ ಎಲ್ಲ ನೋಡ್ತಾರೆ, ನೋಡಲ್ಲ ಅಂತಲ್ಲ, ಚಿಕ್ಕ ಮಗು ಅಲ್ವಾ ಅದೊಂದು ಇರುತ್ತೆ. ಬಟ್ ನಾನು ಅಲ್ಲಿವರೆಗೂ ಕಾಮಾಗಿದ್ದೆ. ಏನಕ್ಕೆ ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು, ಕಾಮಾಗಿದ್ದೆ ನಾನು. ನನ್ನ ಮಗ ನನಗೆ ಏನೋ ಕಾನ್ಫಿಡೆಂಟು ಅಂತಂದರೆ ಹಾಕ್ಕೊಂಡಿರಲ್ಲ, ಅವನು ಇಷ್ಟು ಸತಿ ಇರ್ತವ್ರೆ ಅವನು ಮೂಗಲ್ಲಿ ಹಾಕ್ಕೊಂಡಿರಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು ನನಗೆ. ಆಮೇಲೆ ಒಂದು ಟೂಲ್ಸ್, ಒಂದು ಸಿಸರ್ ಥರ ಇತ್ತು, ಅದನ್ನು ಹಾಕಿ ನೋಡಿದ್ರು ಕಾಣಿಸ್ಲಿಲ್ಲ. ಇನ್ನೂ ಒಂದು ತೊಗೊಂಡ್ಬಂದರು, ಅದನ್ನು ಹಾಕಿ ನೋಡ್ಬೇಕಾದ್ರೆ ಒಂಚೂರು ರಕ್ತ ಬರೆಸ್ಬಿಟ್ರು. ನಾನು ಅವಾಗಲೂ ಸುಮ್ಮನೆ ಇದ್ದೆ, ಅಲ್ಲಿ ಮಾಮೂಲಿ ಹಾಕಿ ನೋಡ್ಬೇಕಾದ್ರೆ ಹಂಗೆ ಆಗಿರುತ್ತೆ ಅಂತ. ಏನಕ್ಕೆ ಅಂತಂದರೆ ನನ್ನ ಮಗಳು ಹಿಂಗೆ 2 ವರ್ಷ ಇರಬೇಕಾದ್ರೆ ನಮ್ಮ ಅಮ್ಮ ಇದ್ರು ಅವಾಗ ಬಟಾಣಿ ಹಾಕೊಂಡ್ಬಿಟ್ಟಿದ್ಲು. ಅವಳನ್ನ ಹೊತ್ಕೊಂಡು ದೊಡ್ಡ ಹಾಸ್ಪಿಟ್ಲಿಗೆ ಹೋದಾಗ ಅವಳಿಗೂ ಹಾಗೆ ಟೂಲ್ಸ್ ಎಲ್ಲ ಹಾಕ್ಬಿಟ್ಟು ತೆಗ್ದಿದ್ದು. ಬಟ್ ಅದು ಸ್ವಲ್ಪ ಬ್ಲೀಡ್ ಆಗಿತ್ತು. ಸೊ ಇಷ್ಟಕ್ಕೆಲ್ಲ ನಾವು ಡಾಕ್ಟರ್ಸ್ನೆಲ್ಲ ಕೇಳಬಾರ್ದು ಅಂತ ಅಂದ್ಬಿಟ್ಟು ಆಮೇಲೆ ಅವ್ರೇನಂದ್ರು ಡಾಕ್ಟರು, ಇಲ್ಲ ನೀವು ENT ಬರ್ತಾರೆ, ಇದು ತೆಗಿಯೋಕ್ಕಾಗಲ್ಲ, 6 ಗಂಟೆವರೆಗೂ ವೆಯ್ಟ್ ಮಾಡಿ ಅಂತಂದರು. ಆಯಿತು, ನಾನು ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ನಿಮಗೆ. ಗೈಸ್ ನೀವು ಯೋಚನೆ ಮಾಡಿ, ಯಾವ ಹಾಸ್ಪಿಟ್ಲಲ್ಲಾದರೂ ದೊಡ್ಡ ಹಾಸ್ಪಿಟ್ಲಲ್ಲಿ ದುಡ್ಡು ವಾಪಸ್ ಕೊಡ್ತಾರಾ? ಏನು ಕೊಟ್ಟರು. ಸರಿ ಆಯಿತು ಅಂದ್ಬಿಟ್ಟು ರಿಸೆಪ್ಷನಿಸ್ಟ್ ಹತ್ರ ಹೋದೆ. ENT ಅವ್ರು ಬರ್ತಾರೆ, 6 ಗಂಟೆವರೆಗೂ ವೆಯ್ಟ್ ಮಾಡಿದ್ರು. ನಂಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಇದೆ, ಕರೆಸಿ ಈಗಲೇ ಅಂತಂದೆ. ಇಲ್ಲ ನಾವು ಕರ್ಸೋಕ್ಕಾಗಲ್ಲ, ನೀವೇನು ವೀಡಿಯೋ ಮಾಡಿದ್ದೀರಾ ತೋರಿಸಿ ಅಂದರು. ದಿಸ್ ಈಸ್ ಮೈ ಪರ್ಸ್ನಲ್ ಫೋನ್, ನನ್ನ ಮಕ್ಕಳು ಏನು ಆಟ ಆಡ್ತಿದ್ದಾರೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ, ನಾನು ಅದು ಬಿಟ್ಟು ಇನ್ನೇನು ಮಾಡ್ಕೊಂಡೆ, ಜಸ್ಟ್ 3 ಸೆಕೆಂಡ್ ಅಷ್ಟೇ ಅಂತ. ಫಸ್ಟ್ ಆಫ್ ಆಲ್ ನಿಮ್ಮ ಹಾಸ್ಪಿಟ್ಲಿಗೆ ನಾನು 2,000, 10,000, 5,000 ಕೊಟ್ಟು ಎಲ್ಲ ನನ್ನ ಮಗನ ವ್ಯಾಕ್ಸಿನೇಷನ್ ಹಾಕ್ಸಿದ್ದೀನಿ. ನೀವು ಆ ಕನ್ಸರ್ನ್ ಮೇಲಾದ್ರೂ ಎಮರ್ಜೆನ್ಸಿ ಇದೆ ಅಂತ ಒಂದು ಕನ್ಸರ್ನ್ ಮೇಲೆ ಕರೆಸ್ಬಿಟ್ಟು ನನಗೆ ಟ್ರೀಟ್ಮೆಂಟ್ ಮಾಡಿ ನನ್ನ ಮಗುಗೆ ಅಂತ ಕೇಳಿದೆ, ರಿಕ್ವೆಸ್ಟ್ ಮಾಡಿದೆ ನಾನು. ಇಲ್ಲ ಆಗಲ್ಲ, ವೆಯ್ಟ್ ಮಾಡಿ ಅಂತಂದರು. ನಿಮಗೆ ನಾನು ಏನು ವೀಡಿಯೋ ತೆಗೆದಿದ್ದೀನಿ ಅನ್ನೋದ್ರ ಮೇಲೆ ಕನ್ಸರ್ನ್ ಇತ್ತು ನನಗೆ ಇದು ಕೇಳ್ತಾ ಇದ್ದೀರಾ. ನನ್ನ ಒಂದು ಮಗು ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದೆ, ನಾನು ಒಳ್ಳೊಳ್ಳೆ ರಿವ್ಯೂಸ್ ಕೊಟ್ಟಿದ್ದೀನಿ, ನಾನು 2 ಇಯರ್ಸಿಂದ ನಿಮ್ಮ ಹಾಸ್ಪಿಟ್ಲಿಗೆ, ನಿಮಗೆ ಇದೇ ಇಲ್ಲ ಅಂದ್ಬಿಟ್ಟು ನಾನು ಪೊಲೈಟಾಗಿ ಬೈದು, ರೂಡಾಗಿ ಬೈದು, ಇಂಗ್ಲೀಷಲ್ಲಿ ಹೇಳ್ಬಿಟ್ಟು ಅವ್ರಿಗೆ ತೊಗೊಂಡು ನಿಮ್ಮ 500 ಸರಿ ಈಸ್ಕೊಂಡು ನಾನು ಯಾರೂ ಸುಮ್ಮನೆ ಕೊಡಲ್ಲ, ನಾನು ವೀಡಿಯೋ ಮಾಡ್ಕೊಂಡಿದ್ದೀನೋ ಇಲ್ಲ ಏನು ಹೇಳ್ಬಿಡ್ತಾನೋ ಈ ಹುಡುಗಿ ಅನ್ನೋ ಒಂದು ಇದಕ್ಕೆ 500 ವಾಪಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಓಕೆನಾ. ಸರಿ ಆಯಿತು, ನಾನೇನು ಮಾಡಿದೆ, ನನಗೆ 6 ಗಂಟೆವರೆಗೂ ಕಾಯೋಕ್ಕಾಗಲ್ಲ, ನನಗೆ ಕನ್ಫರ್ಮ್ ಮಾಡಿಬಿಟ್ಟವ್ರೆ ಡಾಕ್ಟ್ರು ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಅಣ್ಣ ಇದ್ದಾರೆ, ಹೆಂಡತಿ ಕಾಲ್ ಮಾಡಿದೆ. ಫಸ್ಟ್ ಇನ್ನೊಬ್ರು ಕಾಲ್ ಮಾಡಿದೆ, ಅವ್ರು ಪಿಕ್ ಮಾಡಿಲ್ಲ.
ಕಾಲ್ ಹೋಗಿಲ್ಲ ಅಂದ್ಬಿಟ್ಟು ಇನ್ನೊಬ್ರು ಕಾಲ್ ಮಾಡಿದೆ. ನನಗೆ ಯಲಹಂಕದಲ್ಲಿ ಅಷ್ಟು ಹಾಸ್ಪಿಟ್ಲ್ ಗೊತ್ತಿಲ್ಲ, ಮತ್ತು ನಮ್ಮ ರಿಲೇಷನ್ಸು ಕ್ಲೋಸು ಅಂತಂದರೆ ಇವರೇ ಇರೋದು. ಅವ್ರಿಗೆ ಗೊತ್ತಿರುತ್ತಲ್ವ ಅಂತಂದು ಕಾಲ್ ಮಾಡಿದ ತಕ್ಷಣ ಅವ್ರು ಒಂದು ಅಡ್ರೆಸ್ ಹೇಳಿದ್ರು. ಚಂದ್ರಯ್ಯ ಅಂತ ಅಂದ್ಬಿಟ್ಟು ಯಲಹಂಕದಲ್ಲಿ ಗೂಗಲ್ ಹೊಡೆದಿದ ತಕ್ಷಣ ಅವ್ರಿಗೆ ಸಿಗುತ್ತೆ. ಸಿಕ್ಕಾಪಟ್ಟೆ ಫೇಮಸ್, ಅವರು ENT ಸ್ಪೆಷಲಿಸ್ಟ್ ಅವರು. ಸರಿ ಅಲ್ಲಿ ಹೋಗಮ್ಮ ಅಂತಂದು ನಾನು ನಮ್ಮ ಅತ್ತೆ ನನ್ನ ಮಗಳು ಸೀದಾ ಅಲ್ಲಿಗೆ ಹೋಗಿ ನೀವು ನೋಡಿದ್ರಿ ಕ್ಲೋಸ್ ಆಗಿತ್ತು. ಇದೇನಪ್ಪ ಮಾಡೋದು ಅಂದ್ಬಿಟ್ಟು ಗೂಗಲ್ ಹೋಗಿ ಕೂತ್ಕೊಂಡೆ. ಸ್ಪರ್ಶ ಹಾಸ್ಪಿಟ್ಲಿಗೆ ಬಂದು ಅಲ್ಲಿ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದೆ. ಸರಿ ಇನ್ನೊಂದು ಯಾವುದೋ ಹಾಸ್ಪಿಟ್ಲಿಗೆ ಹೋದೆ. ಅಷ್ಟರಲ್ಲಿ ತಿರ್ಗಿ ಅವರೇ ನಮ್ಮ ಅತ್ತಿಗೆ ಮಗನ ನಮ್ಮ ಹಸ್ಬೆಂಡ್ ಅಣ್ಣನ ಹೆಂಡತಿ ಕಾಲ್ ಮಾಡಿದ್ರು. ಇಲ್ಲ ಸ್ಪರ್ಶ ಹಾಸ್ಪಿಟ್ಲಿಗೆ ಹೋಗು, ಅಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನಮ್ಮ ಅತ್ತೆ ನೀನೇ ಬಾಮ್ಮ, ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಇಲ್ಲಿ ಯಾವ ಹಾಸ್ಪಿಟ್ಲು ನನಗೆ ಅಷ್ಟು ಗೊತ್ತಿಲ್ಲ, ಯಲಹಂಕದಲ್ಲಿ ನಾನು 40 ವರ್ಷ ಇದ್ರೂ ನನಗೆ ಇಲ್ಲಿ ಯಾವ ಹಾಸ್ಪಿಟ್ಲು ಅಷ್ಟು ಗೊತ್ತಿಲ್ಲ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅವ್ರನ್ನ ಕರೆಸ್ಕೊಂಡು ಆ ಅಕ್ಕನ ಕರೆಸ್ಕೊಂಡು ನಾವು ಸೀದಾ ಸ್ಪರ್ಶ ಹಾಸ್ಪಿಟ್ಲಿಗೆ ಹೋದ್ವಿ. ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೊಳ್ಳೇಬೇಕು ಇವತ್ತು. ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ ನಿಜವಾಗ್ಲೂ ನನಗೆ. ಏನಕ್ಕೆ ಅಂತಂದರೆ ಹೋದೆ ಹಾಸ್ಪಿಟ್ಲಿಗೆ, ನನ್ನ ಹತ್ರ ಒಂದಷ್ಟು ಅಮೌಂಟ್ ಅಂತ ಇತ್ತು, ನನ್ನ ಹತ್ರ ಇದ್ದೇ ಇರುತ್ತೆ. ಇಲ್ಲ ಅಂತಂದ್ರೂ ನಾವು ಅಪ್ಪನ ಹತ್ರ ಇಸ್ಕೊಂಡ್ಬಿಡ್ತೀನಿ. ನನ್ನ ದುಡ್ಡಿಗೆ ನನಗೆ ಏನೋ ಚಿಂತನೆ ಮಾಡಲ್ಲ ನಾನು, ಆಯಿತಾ. ನಾನು ನಮ್ಮ ಅಪ್ಪನ ಹೇಳೇ ಇಲ್ಲ. ಯಾಕೆ? ಬಿಕಾಸ್ ವಯಸ್ಸಾಗ್ಬಿಟ್ಟೈತೆ. ತಕ್ಷಣ ಹೇಳಿದ್ರೆ ನಮ್ಮ ಅಪ್ಪ ಗಾಬರಿ ಆಗಿ ಬೋರ್ಡ್ ಬಂದ್ಬಿಡ್ತಾರೆ ಅನ್ನೋದು ನಾನು ಏನೂ ಹೇಳಿಲ್ಲ. ಇನ್ನೊಂದೇನು ಅಂತಾರೆ, ನನ್ನ ಮಗ ಆ್ಯಕ್ಟಿವ್ ಆಗಿಲ್ಲ, ಫುಲ್ ನೋವು ಅಂತಲೂ ಹೇಳಿಲ್ಲ, ಚೆನ್ನಾಗಿ ನಗ್ನಾಗ್ತಾಯಿದ್ದೆ. ಅದು ಬಂದು ಕಾನ್ಫಿಡೆಂಟ್ ಇತ್ತು ನನಗೆ. ಸರಿ ಹಾಸ್ಪಿಟ್ಲಿಗೆ ಹೋದ್ವಿ. ಗೈಸ್, ದುಡ್ಡು ಒಂದು ಇರಬೇಕು. ನಾವು ಏನೇ ಹೋದ್ರೆ ಏನೇ ಮಾಡೋದು, ದುಡ್ಡಿಲ್ಲ ಅಂತಂದರೆ ಏನು ಎಮರ್ಜೆನ್ಸಿ ಅಂತಂದರೆ ತಲೆ ಹೋಗ್ತಾಯಿದ್ರು ಬಂದು ನೋಡಲ್ಲ ಪೇಷಂಟ್ನ, ಆ ಥರ ಕಾಲ ಇದೆ. ಎಸ್ಪೆಷಲಿ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಫಸ್ಟು ನಿಮ್ಮನ್ನ ನೋಡ್ತಾರೆ, ದುಡ್ಡು ಕಟ್ಟಿಸ್ಕೊಳ್ತಾರೆ. 5 ನಿಮಿಷ ಅಲ್ಲೇ ನಿಂತಿದ್ದೀವಿ. ಡಾಕ್ಟ್ರು ಎಮರ್ಜೆನ್ಸಿ ಅಂತ ಯಾರೋ ಒಬ್ಬರು ನರ್ಸೋ ಡಾಕ್ಟ್ರನ್ನ ನೋಡಿ ಫಸ್ಟ್ ಇವ್ರನ್ನ ಅಂತ ಒಳಗಡೆ ಕಳಿಸಿದ್ರು. ಡಾಕ್ಟ್ರು ಒಳಗಡೆ ಇದ್ದಾಳೆ. 5 ನಿಮಿಷ ನಮ್ಮನ್ನು ನಿಲ್ಲಿಸಿದ್ದಾಳೆ. ನರ್ಸ್ನ ಕಳಿಸ್ಬಿಟ್ಟು ಪೇಮೆಂಟ್ ಮಾಡಿದ್ರ ಅವಳು ರಿಸೆಪ್ಷನಿಸ್ಟ್ ಒಬ್ಬಳು ಒಳಗಡೆ ಹೋಗಿ ಅಂತವಳೆ. ಇನ್ನೊಬ್ಳು ನರ್ಸ್ ಬಂದ್ಬಿಟ್ಟು ಫಸ್ಟ್ ಪೇಮೆಂಟ್ ಮಾಡಿ ಅಂತ. ಸರಿ ಮಾಡ್ತೀವಿ ಬನ್ನಿ ಅಂತವಳು. ಸರಿ ಕನ್ಸಲ್ಟೇಷನ್ ಬಂದು 1050 ರೂಪಾಯಿನೋ 1500 ಎಷ್ಟೋ ಹೇಳಿದ್ರು ಕನ್ಸಲ್ಟೇಷನ್ಗೆ ಸ್ಪರ್ಶ ಹಾಸ್ಪಿಟಲಲ್ಲಿ. ಸರಿ ಪ್ರೋಸೆಸಿಂಗ್ ಬಂದ್ಬಿಟ್ಟು 5500 ಪೇ ಮಾಡಿ, ಸೊ ಟೋಟಲು 6500 ಪೇ ಮಾಡಿ ಇವಾಗ ಅಂತಂದು. ಆಮೇಲೆ ಮಿಕ್ಕಿದ್ದು ಆಮೇಲೆ ಹೇಳ್ತೀವಿ ಅಂತಂದು. ನಾನೇನು ಮಾಡಿದೆ, ಒಂದು ಸೆಕೆಂಡ್ ಹೋಲ್ಡ್ ಆನ್ ಮಾಡಿ ಅಂತ ಅಂದ್ಬಿಟ್ಟು ನನ್ನ ಕಸಿನಿಗೆ ಕಾಲ್ ಮಾಡಿದೆ. ನೋಡಮ್ಮ ಹಿಂಗೆ ಹೇಳ್ತಾ ಇದ್ದಾರೆ, ಏನು ಪ್ರೋಸೆಸ್ ಮಾಡ್ತಾರೆ ಇವರು ಅಂತ ಕೇಳಿದ್ದಕ್ಕೆ, ನೋಡಿ ಲಕ್ಷ್ಮಿ, ಫಸ್ಟು ಅವರು ಮಗುಗೆ ಟೆಸ್ಟ್ ಮಾಡಿ ಅನಸ್ತೇಷಿಯಾ ಕೊಟ್ಟು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ಅದನ್ನೆಲ್ಲ ಪ್ರೋಸೆಸ್ ಮಾಡಿ ತೆಗಿತಾರೆ. ಈ ಥರ ಪ್ರೋಸೆಸ್ ಇರುತ್ತೆ. ಅವ್ರು ಅಷ್ಟು ಫೀಸ್ ಮಾಡ್ತಾ ಇದ್ದಾರೆ ಅಂತಂದರೆ ಎಕ್ವಿಪ್ಮೆಂಟ್ಸು ಟೂಲ್ಸ್ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ ಅಂತ ಹೇಳಿದ್ರು. ನೋಡು, ಅವನು ಆರಾಮಾಗಿದ್ದರೆ, ಉಸಿರಾಡ್ತಾ ಇದ್ರೆ, ಬ್ರೀತ್ ಮಾಡ್ತಾ ಇದ್ರೆ ಏನೂ ಪರವಾಗಿಲ್ಲ. ಡಾಕ್ಟರು ಅಲ್ಲಿ 5 ಗಂಟೆಗೆ ಬರ್ತಾರೆ ಅಂತ ಹೇಳಿದೆ ಅಲ್ವ ನೀನು, ಅಲ್ಲಿವರೆಗೂ ವೆಯ್ಟ್ ಮಾಡು, ಏನೂ ಆಗಲ್ಲ, ಆ್ಯಕ್ಟಿವ್ ಆಗಿದ್ದಾನೆ ಅಂತಂದರೆ. ಆದರೆ ಲಂಗ್ಸು ಹೋಗಬಾರ್ದು, ಹೋಗಿ ಸಿಗಾಕೊಂಬಾರ್ದು. ಇಲ್ಲ ಆರಾಮಾಗಿದ್ದಾನೆ ಅವನು ಅಂತಂದೆ. ಸೊ ವೆಯ್ಟ್ ಮಾಡು, ಏನೂ ಆಗಲ್ಲ. ಆಮೇಲೆ ನಮ್ಮ ಚಿನ್ನಿಗೆ ಬೇರೆ ನಾನು ತೋರಿಸಿದ್ಮೇಲೆ ಅದೊಂದು ಕಾನ್ಫಿಡೆಂಟ್ ಇತ್ತು ನನಗೆ. ಅದು ಸುಮ್ಮನೆ ಹಿಂಗೆ ತೆಗಿತಾರೆ, ಸಪೋಸ್ ಇಲ್ಲಿ ಹೋಗಿದ್ರೆ ಅನ್ನೋದು ಒಂದಿತ್ತು. ಏನಕ್ಕೆ ಅನಸ್ತೇಷಿಯಾ ಎಲ್ಲ ಮಕ್ಕಳಿಗೆ ಕೊಡಿಸ್ಬಾರ್ದು, ಅದು ಇಷ್ಟು ಚಿಕ್ಕ ಮಗುಗೆ ಅನ್ನೋದು ನನ್ನ ಮೇಲೆ. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ 2 ಅನಸ್ತೇಷಿಯಾ ಆಗಿರೋದು, 2 ಆಪ್ರೇಷನ್ನು ನನ್ನ ಮಕ್ಕಳು ಬೇಕಾದ್ರೆ. ಆ ಮಾರ್ಕ್ ಬೆನ್ನೆಲ್ಲ ನೀನು ಹಾಗೆ ಇದೆ. ನಮಗೇನೆ ಅನಸ್ತೇಷಿಯಾ ಕೊಟ್ಟರೆ ಲೈಫ್ ಲಾಂಗ್ ಅದಿರುತ್ತೆ. ಸೊ ಅಷ್ಟು ಪುಟ್ಟ ಮಗುಗೆ ಅನಸ್ತೇಷಿಯಾನ ಅಂತ ನನಗೆ ಗಾಬರಿ ಆಗಿದ್ದು ಉಂಟು. ದುಡ್ಡು ಮ್ಯಾಟ್ರಲ್ಲ, ಇಲ್ಲಿ ಗಾಬರಿ ಆಯಿತು ನನಗೆ. ಬಿಕಾಸ್ ಅವ್ನು ಆ್ಯಕ್ಟಿವ್ ಆಗಿದ್ದ. ನಾನು ಆಲ್ರೆಡಿ ನಮ್ಗೆ ಅಲ್ಲಿ 3 ಗಂಟೆ ಆಗೋಗಿತ್ತು, 3 ಕಾಲು ಆಗೋಗಿತ್ತು. ಒಂದು 2 ಅವರ್, 5 ಗಂಟೆಗೆ ಡಾಕ್ಟರ್ ಬರ್ತೀನಿ ಅಂದಿದ್ರು. ಆಯಿತಾ, ಸರಿ ಆಯಿತು. ಅಲ್ಲಿಂದ ನಾವೇನು ಮಾಡಿದ್ವಿ, ಸರಿ ಬಾ ಅಲ್ಲೇ ಓಡಾಡ್ಕೊಂಡಿರೋಣ. ಆಮೇಲೆ ENT ಡಾಕ್ಟ್ರು ಚಂದ್ರಯ್ಯ ಹತ್ರ ಏನಕ್ಕೆ ತೋರಿಸ್ಕೊಳ್ಳೋಣ ಅಂತ ಬಂದ್ವಿ ಅಂತಂದರೆ, ನಮ್ಮ ಯಜಮಾನ್ರು ಅಂದಂಗೆ ಆ ಡಾಕ್ಟ್ರು ತುಂಬ ಕ್ಲೋಸ್ ಅಂತ. ಸ್ಪರ್ಶ ಹಾಸ್ಪಿಟ್ಲಿಂದ ನಾವು ಆಚೆ ಬಂದ್ಬಿಟ್ವಿ. ಕಾನ್ಫಿಡೆಂಟು ನನಗೆ. ರಾಘವೇಂದ್ರ ಸ್ವಾಮಿಗೆನೆಲ್ಲ ಕೇಳಿಕೊಂಡು ಫಸ್ಟು ನನ್ನ ಗಂಡನ ನಿಲ್ಸ್ಕೊಂಡೆ, ರೀ ಯಾಕೆ ಏನು ಮಗ ಹುಷಾರಾಗಬೇಕಷ್ಟೆ. ಸೆಕೆಂಡು, ರಾಘವೇಂದ್ರ ಸ್ವಾಮಿ ನಿಮ್ಗೆ 101 ರೂಪಾಯಿ ನಾನು ನಾಳೆ ಗುರುವಾರ ನನ್ನ ಕರ್ಕೊಂಬಂದು ಕಣ್ಣಕ್ಕೆ ಹಾಕಿಸ್ತೀನಿ, ನನ್ನ ಮಗನ ಹುಷಾರು ಮಾಡಿ. 3ನೇದಾಗಿ ಅಮ್ಮ ನಮ್ಮ ಗಂಡಂಗೆ ಹಿಂಗೆ ಆಗೈತೆ. 3 ಜನನು ನಾನು ನೆನೆಸ್ಕೊಂಡು ಒಂದೇ ಮನಸ್ಸಲ್ಲಿ
ಬಂದೆ. ರೋಡಾಗಿ ಬರ್ತಾ ಇದ್ದೀನಿ, ನನಗೇನು ನೆನಪಾಯ್ತು ಗೊತ್ತಾ, ನಿಜವಾಗ್ಲೂ ನನ್ನ ಗಂಡ ಮಾಡಿರೋ ಒಳ್ಳೆತನಕ್ಕೆ, ನನ್ನ ಗಂಡ ಇದ್ದಿದ್ದ ಆ ರೀತಿಗೆ ಇವತ್ತು ನನಗೆ ಅಕ್ಕ ಮೀನ್ಸ್ ನಮ್ಮ ಗಂಡನ ಅಣ್ಣ ಮತ್ತು ಅವ್ರ ಹೆಂಡತಿ ಮುಖಾಂತರ ನಮಗೆ ಬಂದು ಹೆಲ್ಪ್ ಮಾಡಿದ್ದಾರೆ. ಇದ್ದಾಗ ನಾವು ಏನು ಮಾಡ್ತೀವಿ, ಹೋದ್ಮೇಲೆ ನಾವೇನು ಬಿಟ್ಟೋಗ್ತೀವಿ, ಇದ್ದೇ ಸಾಕ್ಷಿ. ನನ್ನ ಗಂಡ ಬಿಟ್ಟೋಗಿರೋ ಆ ಒಳ್ಳೆತನಕ್ಕೆ ಇವತ್ತು ನನ್ನ ಮಕ್ಕಳನ್ನ ಕಾಯ್ತಾ ಇರೋದು. ನೀವೇನಾದರೂ ಅಂದ್ಕೊಳ್ಳಿ, ಬಿಕಾಸ್ ನಮ್ಮ ಖುಷಿ ಟೈಮಲ್ಲಿ ಯಾರು ಬರ್ತಾರೆ ಅನ್ನೋದು ಮ್ಯಾಟ್ರಲ್ಲ. ನಾನು ಒಂದು ಫೋನ್ ಮಾಡಿದ ತಕ್ಷಣ ಅವ್ರು ಬಂದು ಕೆಲಸ ಕಾರ್ಯ ಏನಿದ್ರು ಬಿಟ್ಟು ಬಂದು ನಮ್ಮನ್ನು ನೋಡಿದ್ರು ಅಲ್ವ, ನಮಗೆ ಹೆಲ್ಪ್ ಮಾಡಿದ್ರಲ್ವ, ಅದು ಯಾವತ್ತೂ ಮರಿಬಾರ್ದು ನಾವು. ನಿಜ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಬರ್ತಾರೆ, ನಿಜ ಬರ್ತಾರೆ. ನಾವೇನು ಒಳ್ಳೆತನ ಮಾಡಿದ್ದೀವಿ ನಮ್ಮ ಹಿಂದೆ ಬಂದೇ ಬರುತ್ತೆ. ಇನ್ನೂ ಒಂದು ಏನು ಗೊತ್ತಾ, ನಾವು ಯಾರಿಗೂ ಕೇಳಿ ಬಯಸಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಅಂತಂದರೆ, ಯಾರೋ ಒಂದೆರಡು ಪೇಮೆಂಟ್, ನನ್ನ ಸ್ಯಾರಿ ಪೇಮೆಂಟು ಹೋಲ್ಡಲ್ಲಿತ್ತು. ನಾನು ಆ್ಯಕ್ಚುಲಿ ಅದನ್ನು ಕವರ್ ಪ್ಯಾಕ್ ಮಾಡಿಬಿಟ್ಟು ನಮ್ಮ ಅಪ್ಪನ ಕೊರಿಯರ್ಗೆ ಹಾಕ್ಬಿಟ್ಟು, ನಾನು ಹೇಳಿದ್ಮೇಲೆ ಕೊರಿಯರ್ ಹಾಕು, ಅವ್ರಿಂದ ನನಗೆ ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿ ಬಂದಿದ್ದೆ. ಗೈಸ್ ನೀವು ನಂಬಲ್ಲ ಗೈಸ್, ಪಟ 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 ಅಂತ ನನಗೆ ಪೇಮೆಂಟ್ ಆಗೋಯ್ತು. ಎಷ್ಟು ಗಂಟೆಲಿ 3:15 ಆಯಿತಾ. ದೇವರಿದ್ದಾನೆ, ನನ್ನ ಗಂಡ ಇದ್ದಾನೆ ಅನ್ನೋದಕ್ಕೆ ಇಷ್ಟೇ ಸಾಕ್ಷಿ ನನಗೆ, ಆಯಿತಾ. ನನ್ನ ಕಷ್ಟದ ಟೈಮಲ್ಲಿ ನನಗೆ ಹೆಂಗೆ ದೇವ್ರ ಅನುಕೂಲ ಮಾಡಿಕೊಡ್ತು, ನಾನು ಇನ್ನೊಬ್ರು ಕೇಳಿ ಬಯಸಿಲ್ಲ, ಇನ್ನೊಬ್ರು ಕೆಟ್ಟದ್ದು ಮಾಡಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೊಚ್ಕೋತಾ ಇದ್ದೀನಿ ಅಂತಲ್ಲ, ನಾವೊಬ್ರು ಒಳ್ಳೇದು ಮಾಡೋ ನನ್ನ ಮಕ್ಳಿಗೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇರೋಳು ನಾನು. ಸೊ ಇಷ್ಟಾದ್ಮೇಲೆ ಏನಾಯಿತು, ಸರಿ ಊಟ ಮಾಡೋಣ ಅಕ್ಕ, ಊಟ ಮಾಡೋಣ ಫಸ್ಟು ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ನನಗೆ ಹೊಟ್ಟೆ ಹಸಿತಾ ಇಲ್ಲ, ಬಟ್ ಹೊಟ್ಟೆ ಹಸಿತೈತೆ, ತಿನ್ನಬೇಕು. ಸರಿ ಆಯಿತು, ನನ್ನ ಮಗನಿಗೂ ಊಟ ಮಾಡಿಸಿರಲಿಲ್ಲ. ಸರಿ ಆಯಿತು, ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ನಾನೇನೋ ಒಂಚೂರು ತೊಗೊಂಡೆ, ಬಟ್ ಅದು ತಿನ್ನೋಕ್ಕಾಗಿಲ್ಲ. ಮನೆಗೆ ಪಾರ್ಸಲ್ ಮಾಡಿಸ್ಕೊಂಡೆ, ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಜ್ಯೂಸ್ ಕೊಡಿಸ್ದೆ, ಆಪಲ್ ಜ್ಯೂಸು ಒಂಚೂರು ಕುಡ್ಕೊಂಡ. ಹೊಟ್ಟೆ ಬೇರೆ ಹಸ್ತಿತ್ತು, ಗಟ್ಟಿ ಪದಾರ್ಥ ಏನಾದ್ರು ತಿನ್ಸಿದ್ರೆ ಒಳಗಡೆ ಹೋಗ್ಬಿಡುತ್ತೆ, ಆಗೋದೊಂದು ಭಯ ನನಗೆ. ಅಲ್ಲಿಂದ 3:30 ಆಯಿತು ಗೈಸ್. ಅಲ್ಲಿಂದ ಬೇಡ ಬಾ ಮನೆಗೆ ಹೋಗೋಣ, ಮನೆಗೆ ಹೋಗ್ಬಿಟ್ಟು ವಾಪಸ್ ಬರೋಣ, 4:45 ಗಂಟೆ ಹೆಂಗೆ ಅಂತ. ಸರಿ ಅಷ್ಟೊತ್ತಿಗೆ ನಮ್ಮ ಅತ್ತೆ ಕಾಲ್ ಮಾಡಿ ಇಲ್ಲ ಹಿಂಗೆ ಅನಸ್ತೇಶ ಕೊಡ್ಬೇಕಂದ್ರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಭಯ ಬಿಟ್ಬಿಟ್ಟವ್ರೆ. ಏನಪ್ಪ ಇಷ್ಟು ಚಿಕ್ಕ ಮಗುಗೆ ಅನಸ್ತೇಶ ಅಂತ ಅಂದ್ಬಿಟ್ಟಲ್ಲ. ಸರಿ ಮನೆಗೆ ಬಂದ್ಬಿಟ್ಟು ನನ್ನ ಮಗ ಆಡ್ಕೊಂಡೇ ಇದ್ದ ಚೆನ್ನಾಗೇ ಇದ್ದಾನೆ. ಅಲ್ಲೂ ಅವಾಗಲೂ ನಮ್ಮ ಅಪ್ಪಗೆ ನಾನು ಕಾಲ್ ಮಾಡಿಲ್ಲ, ಯಾರಿಗೂ ಕಾಲ್ ಮಾಡಿಲ್ಲ. ನನ್ನ ಕಸಿನ್ಗೆ ಕಾಲ್ ಮಾಡಿ ನಾನು ಫಾಲೋ ಅಪ್ ಮಾಡ್ತಾಯಿದ್ದೆ, ಹೆಂಗಿದ್ದಾನೆ ಅದೆಲ್ಲ ಫಾಲೋ ಅಪ್ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಅತ್ತೆ ಏನು ಮಾಡಿದ್ರು, ನಮ್ಮ ಯಜಮಾನ್ರು ಅಣ್ಣಂಗೆ ಕಾಲ್ ಮಾಡಿದ್ರು, ನೋಡಪ್ಪ ಹಿಂಗೆ ಆಗಿದೆ, ನೀನು ಡಾಕ್ಟ್ರು ಪರಿಚಯ ಇರು, ನೀನು ಕಾಲ್ ಮಾಡಿ ಹೇಳು, ನಾನು 4:45 ಹೊತ್ತಿಗೆ ಕಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಸರಿ ಅವರು ಟಕ್ ಅಂತ ಇಮಿಡಿಯೇಟು IENT ಸ್ಪೆಷಲಿಸ್ಟ್ ಕಾಲ್ ಮಾಡಿಬಿಟ್ಟು ಕೇಳಿದ್ದಾರೆ, ಹಿಂಗೆ ಆಗಿದೆ ನಮ್ಮ ತಮ್ಮನ ಪಾಪುಗೆ ಅಂತ ಅಂದ್ಬಿಟ್ಟು. ಇಲ್ಲ ಅವನು ಆ್ಯಕ್ಟಿವ್ ಆಗಿತ್ತು ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ 4:45 ಕರ್ಕೊಂಬನ್ನಿ, ನಾನು ಸರಿ ಮಾಡಿಕೊಡ್ತೀನಿ. ಸರಿ ಅವ್ನಿಗೆ ಹಾಲೆಲ್ಲ ಕೊಟ್ಟು ಜ್ಯೂಸ್ ಎಲ್ಲ ಮಾಡಿಕೊಟ್ಟು ಅವ್ನು ಕುಡ್ದಿಲ್ಲ, ಆಟ ಆಡ್ಕೊಂಡಿದ್ದ. ತಿರ್ಗಾ ನಮ್ಮ ಅಕ್ಕನ ಕಾಲ್ ಮಾಡಿ ಕರೆಸ್ಕೊಂಡು ಹೋದ್ವಿ. 5 ಗಂಟೆ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಡಾಕ್ಟ್ರು ಕೇಳಿದ ಒಂದು ಪ್ರಶ್ನೆ, ನೀವು ನಿಜವಾಗ್ಲೂ ನೋಡಿದ್ರ ಅವ್ರು ಹಾಕೊಂಡವನೇ ಅಂತ? ಯಾರು ನೋಡಿದ್ರು? ಇಲ್ಲ ಅವ್ರು ಹಾಕೊಂಡಿದ್ದಾನೆ. ಆಮೇಲೆ KK ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸ್ಕೊಂಡೆ, ಮತ್ತು ಬ್ಲಡ್ ಬಂದಿದೆ, ನಾನು ಮುಟ್ಟಲ್ಲ, ಅವ್ನು ಸ್ಪಂದಿಸ್ತಾ ಇಲ್ಲ, ನೀವು ಸರಿ ಹಿಡ್ಕೊತಾ ಇಲ್ಲ ಅವನ್ನ ಅಂತೆಲ್ಲ ಹೆದರಿಸ್ಬಿಟ್ರು. ಇಲ್ಲ ದೊಡ್ಡ ಹಾಸ್ಪಿಟ್ಲಿಗೆ ಕಳಿಸ್ತೀನಿ ಅಂತೆಲ್ಲ ಎದುರಿಸ್ತವ್ರೆ ನಮ್ಮನ್ನ. ನನ್ನ ಕೈಲೂ ಹೋಲ್ಡ್ ಮಾಡೋಕ್ಕಾಗ್ತಾಯಿಲ್ಲ, ಅಕ್ಕನ ಕೈಲೂ ಹೋಲ್ಡ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಗಟ್ಟಿಗಿರೋ ವ್ಯಕ್ತಿ ಬೇಕು ಅಂದ್ಬಿಟ್ಟು ಒಬ್ಬ ಹುಡುಗ ಇದ್ರು, ಅವ್ರನ್ನ ಕೂರಿಸಿ ಹೋಲ್ಡ್ ಮಾಡೋ, ನೀನು ಆಚೆ ಹೋಗಮ್ಮ ಅಂತ ಕಳಿಸೋರು. ಗೈಸ್ ನನಗೆ ಅಲ್ಲಿವರೆಗೂ ನಾನು ಸ್ಟ್ರಾಂಗಾಗೇ ಇದ್ದೆ. ಯಾವಾಗ ಆ ಡಾಕ್ಟ್ರು ನನ್ನ ಆಚೆ ಕಳಿಸಿದ್ರು ಅವಾಗ ನಾನು ಇವ್ರು ಹಾಕೊಂಡವ್ರೆ ಪಕ್ಕದವ್ನು ಹಾಕೊಂಡವ್ರೆ ಅಂತಲೇ ನಿಂತ್ಕೊಂಡೆ. ನಾನು ತೆಗೆದುಬಿಟ್ಟು ನೋಡಿ, ಇಲ್ಲೇ ಇಟ್ಕೊಂಡಿದ್ದೀನಿ ನಾನು. ಇಷ್ಟುದ್ದ ಒಣಗೋಗ್ಬಿಟ್ಟೈತೆ, ಇಷ್ಟುದ್ದ ನೋಡಿ, ಇದು ಒಣಗೋಗಿದೆ. ಇದು ನೈಟೆಲ್ಲ ನಾನು ಜೋಬಲ್ಲೇ ಇಟ್ಕೊಂಡಿದ್ದೀನಿ ನಾನು. ಕರೆಕ್ಟಾಗಿ ಇಷ್ಟುದ್ದ ಐತೆ. ಆ್ಯಕ್ಚುಲಿ ದಾಳಿಂಬ್ರೆನು ಮೂಗೊಳಗಡೆ ಹೋದರೆ ಅದು ನೀರಿನ ಅಂಶಕ್ಕೆ ದಪ್ಪ ಆಗಿಬಿಡುತ್ತಂತೆ, ಅದೊಂದು ಭಯ ಇತ್ತು ನನಗೆ. ಯಾವಾಗ ಸೆಕೆಂಡ್ ಒಪಿನಿಯನ್ ನಾನು ತೊಗೊಬೇಕಾಗಿತ್ತು ನೋಡಿ, ಯಾವತ್ತೇ ಆದ್ರೂ ಫಸ್ಟು ಒಂದು ಹಾಸ್ಪಿಟ್ಲಿಗೆ ಹೋಗಿ ಅವ್ರು ಹೇಳಿದ ಒಪಿನಿಯನ್ನ ಇದು ಮಾಡೋಕ್ಕೆ ಹೋಗ್ಬಿಡಿ, ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ. ಈಗ ನಾನು ಏಕಾಏಕಿ ಸ್ಪರ್ಶ ಹಾಸ್ಪಿಟ್ಲಿಗೆ ಹೋಗಿ ನಾನು ಅನಸ್ತೇಶ ಕೊಟ್ಟು ನಾನು ಮಾಡಿಸ್ಬಿಟ್ಟಿದ್ದರೆ
ಅವ್ನು ಮುಂದೆ ಅವ್ನಿಗೆ ಸೈಡ್ ಎಫೆಕ್ಟ್ಸ್ ಏನಾದರೂ ಒಂದು ಆಗಿರೋದು. ಬಟ್ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ನೋಡಿ, ನಾನು ಹೋಗಿದ್ದು ಒಂದು 5 ನಿಮಿಷಕ್ಕೆ, ಒಂದು 3 ಸೆಕೆಂಡಿಗೆ ನನ್ನ ಆಚೆ ಕಳಿಸಿ, ನಾನು ಗಾಬರಿ ಬಿದ್ದುಬಿಡ್ತೀನಿ ಅಂತ ಆಚೆ ಕಳಿಸಿ ನೋಡಿ ತೆಗೆದುಬಿಟ್ಟು ಕಳಿಸಿದ್ದಾರೆ. ನಿಜ ಹಿಂಗೆ ನನಗೆ ನನ್ನ ಮಗನ ತಪ್ಕೊಂಡು ಹತ್ತಿಬಿಟ್ಟಿದ್ದೀನಿ ಗೈಸ್. ನಿಜ ಹೆಂಗೆ ಆಗೋಯ್ತು ಅಂದರೆ ನಾನು ಎಷ್ಟು ಕಷ್ಟಪಟ್ಟು ಎತ್ತಿದ್ದೀನಿ ಅಂತ ನಿಮಗೂ ಗೊತ್ತು. ಹಂಗೆ ಬೈಕೊಂಡು ಬಂದಿದ್ದೀನಿ ನಾನು. ಇನ್ನು ದಾಳಿಂಬೆ ಹಣ್ಣು ತಿಂಚೆ ನನ್ನ ಮಗನೇ ನೀನು, ಹಂಗೆ ಹಿಂಗೆ ನಮ್ಮ ಆಮೇಲೆ ಡಾಕ್ಟ್ರ್ ಅಂತೂ ಆ ಅಕ್ಕನೂ ಕಾಸು ಕೊಡಕ್ಕೆ ಹೋದ್ರು, ನಾನು ಕಾಸು ಕೊಡಕ್ಕೆ ಹೋದೆ. ₹1 ಮುಟ್ಟಿಲ್ಲ ಡಾಕ್ಟರು, ಯಾರೋ ENT ಸ್ಪೆಷಲಿಸ್ಟು. ₹1 ಮುಟ್ಟಿಲ್ಲ. ಬೇಡ 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 ಅಂತಂದು. ಆಮೇಲೆ ಏನಾಯಿತು, ಅವ್ರದ್ದು ಒಂದು ಕನ್ಸಲ್ಟೇಷನ್ ಫೀಸು ₹200 ಅಂತೇನೋ ಬರ್ತಿದ್ರು ಆಯಿತಾ. ಅವರು ಇಲ್ಲಿ ಅಲ್ಲದೆ ಬೇರೆ ಒಂದು ಕಾಲೇಜ್ಗೆಲ್ಲ ಟೀಚ್ ಮಾಡ್ತಾರಂತೆ. ಸೊ ಹಾಗಾಗಿ ಅವ್ರದ್ದೊಂದು ಟೈಮಿಂಗ್ಸ್ ಇದೆ. ಯಲಹಂಕದಲ್ಲಿ ಓಡಿರಿ, ENT ಸ್ಪೆಷಲಿಸ್ಟ್ ಅಂತ ಸಂಕಲ್ಪ ಕ್ಲಿನಿಕ್ ಅಂತ ಸಿಗುತ್ತೆ. ದಿ ಬೆಸ್ಟ್ ಡಾಕ್ಟರ್ ಅಂತ ಹೇಳ್ಬೋದು, ಓಕೆನಾ. ಆಮೇಲೆ ತಿರ್ಗಾ ಮೆಡಿಸಿನ್ಸ್ ಬರ್ಕೊಟ್ರು. ಮೆಡಿಸಿನ್ಸ್ ತೊಗೊಳಕ್ಕೆ ಹೇಳ್ತಾ ಹೋದ್ರೆ ಆ ಅಕ್ಕ, ನೀನು ಕೊಡ್ಬೇಡ, ನಾನೇ ಕೊಡ್ತೀನಿ, ನೀನು ಮಗುನ ನೋಡೋಕಷ್ಟು ಅಂತ. ಅಕ್ಕ, ನನ್ನ ಹತ್ರ ದುಡ್ಡು ಐತೆ ಅಕ್ಕ, ನಾನು ಕೊಡ್ತೀನಿ, ಪರವಾಗಿಲ್ಲ ಬಿಡಿ ಅಂತಂದು. ಇಲ್ಲ, ನೀನು ಮಗುನ ನೋಡ್ಕೋಕಷ್ಟು ನಾನು ಕೊಡ್ತೀನಿ ಅಕ್ಕ, ನಾನು ಫೋನ್ಪೇ ಮಾಡ್ತೀನಿ ಅಕ್ಕ, ನೀವು ಕೊಡಬೇಡಿ ಅಕ್ಕ, ನಾನು ಕೊಡ್ತೀನಿ ಅಂತಂದು. ಸೊ ಅಲ್ಲಿ ಒಂದು 200 ಚೇಂಜ್ ಸಮಥಿಂಗ್ ಏನೋ ಆಗಿತ್ತು. ಆ ಅಕ್ಕ ನನಗೆ ಕೊಡೋಕ್ಕೆ ಬಿಡಲಿಲ್ಲ ದುಡ್ಡನ್ನ. ಸೊ ಆಯಿತು, ನನಗೆ ಮನಸ್ಸು ತಡಿಬೇಕಲ್ಲ, ನಮ್ಮವರೇ ಆದರೂ ನನ್ನ ಮನಸ್ಸು ತಡಿಬೇಕಲ್ಲ. ನಾನು ಇಷ್ಟೆಲ್ಲ ದುಡಿತಾ ಇರೋದು ಯಾರಿಗೆ? ನನ್ನ ಮಕ್ಕಳಿಗೋಸ್ಕರನೇ. ಮನಸ್ಸು ತಡೀಲಿಲ್ಲ ಗೈಸ್ ನನಗೆ. ಮನೆಗೆಲ್ಲ ಬಂದು ನಮ್ಮ ಅತ್ತೆ ಎಲ್ಲ ಇವನ್ನೆಲ್ಲ ನೋಡಿ ಎಲ್ಲ ಪಾಪ ಅವಳು ಸುಧಾರಿಸಿ ಎಲ್ಲ ಮಾಡಿ ಆದಮೇಲೆ ನೈಟು ಒಂದು 11 ಗಂಟೆ 11:15 ಅವ್ರಿಗೆ ಫೋನ್ಪೇ ಮಾಡಿಬಿಟ್ಟೆ ನಾನು. ಯಾಕೆಂತಂದರೆ ನನಗೆ ಅದು ಒಪ್ಪಲ್ಲ, ನನ್ನ ಮನಸ್ಸು ತಡೆಯಲ್ಲ. ಪಾಪ ಅವ್ರು ಅಷ್ಟೆಲ್ಲ ಬಂದು ಕೆಲಸ ಕಾರ್ಯ ಬಿಟ್ಟು ಬಂದೆಲ್ಲ ಮಾಡಿದ್ದಾರೆ. ಬಟ್ ದುಡ್ಡು ಮ್ಯಾಟ್ರಲ್ಲ, ದುಡ್ಡಿನ ವಿಷಯ ಅಲ್ಲ ಇದು. ನನಗೆ ನಾನು ಇಷ್ಟೆಲ್ಲ ದುಡಿತಾ ಇರೋದು ಯಾರಿಗೆ? ನಮಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಅಲ್ವಾ. ಸೊ ಹಾಗಾಗಿ ನಾನು ಅವ್ರಿಗೆ ಫೋನ್ಪೇ ಮಾಡಿಬಿಟ್ಟೆ. ಅವ್ರಿಗೆ ನಾನು ಸ್ಕ್ರೀನ್ಶಾಟ್ ಕಳಿಸಿಲ್ಲ, ಏನಿಲ್ಲ, ಜಸ್ಟ್ ಫೋನ್ಪೇ ಮಾಡಿಬಿಟ್ಟು ಸ್ಕಿಪ್ ಮಾಡಿಬಿಟ್ಟೆ ನಾನು. ಅದಕ್ಕೂ ಮುಂಚೆ ಒಂದು 7:30 ನಮ್ಮ ಅಪ್ಪಂಗೆ ಕಾಲ್ ಮಾಡಿದೆ. ಕಾಲ್ ಮಾಡ್ಬಿಟ್ಟಪ್ಪ ಹಿಂಗೆಲ್ಲ ಆಯಿತು ಅಂದರೆ ಬೈತವ್ರೆ ನಾನ್ ಸ್ಟಾಪಾಗಿ ಬೈತವ್ರೆ. ನನಗೆ ಗೊತ್ತಾಯಿತು, ನನಗೇನೋ ನಮ್ಮ ಅಪ್ಪನ ಸೆನ್ಸ್ ಆಗುತ್ತೆ, ನನಗೇನೋ ಗೊತ್ತಾಯಿತು, ಏನೋ ಕಳವಳ ಆಗ್ತಿತ್ತು ನನಗೆ. ನಮ್ಮಪ್ಪ ಸಾರಿ ಹೇಳ್ತಾರೆ, ನಿನ್ನ ಕೆಲಸ ಕಾರ್ಯ ಏನೇ ಇದ್ರೂ ಸೈಡಿಗೆ ಬಿಸಾಕ್ಬಿಟ್ಟು ಫಸ್ಟು ಮಕ್ಕಳನ್ನ ನೋಡ್ಕೋ. ಫೋನಲ್ಲಿ ಒಂದು 50 ಸಲ ಹೇಳ್ತಾರೆ, ಅಲ್ಲಿದ್ದಾಗ ಒಂದು 50 ಸಲ ಹೇಳ್ತಾರೆ, ಫಸ್ಟು ಊಟ, ನಿಮ್ಗೇನು ಊಟ ಬೇಕೋ ಮಾಡ್ಕೊಂಡು ತಿನ್ನಿರಿ, ಫಸ್ಟು ಮಕ್ಕಳು ಮರಿ ನೋಡ್ಕೊಂಡು ನಿಮ್ಮ ಕೆಲಸ ಎಲ್ಲ ಆಮೇಲೆ ಮಾಡ್ಕೊ ಅಂತ. ಇದೇ ನನ್ನ ಮಗಳು ಬಟಾಣಿ ಹಾಕೊಂಡಿದ್ದಾಗ ನಮ್ಮಪ್ಪ ನಮ್ಮಮ್ಮ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು. ನನ್ನ ಮೊಮ್ಮಗಳಿಗೆ ಏನಾರು ಆಗ್ಬಿಟ್ಟಿದ್ದೀರ, ನಾನು ಏನು ಮಾಡಬೇಕಾಗಿತ್ತು ಅನ್ನೋದು ಇದೇ ಸೀನ್ ರಿಪೀಟ್. ನಮ್ಮಪ್ಪ ಅಂದರು, ಏನಮ್ಮ ಮಕ್ಕಳು ಇಷ್ಟು ಉಡಾಫೆ ಆಗಿದೆಯಾ, ನೀವು ಇಷ್ಟು ಬೇಜವಾಬ್ದಾರಿ ಇದ್ರೆ ಹೆಂಗೆ? ಏನಾದರೂ ಹೇಳ್ಕೊಬೇಕಲ್ವಾ ನೀನು? ದುಡ್ಡು ಕಾಸು ಬೇಕಿದ್ರೆ ನಾನು ಕೇಳು ಅಂತ ನಾನು ಹೇಳಿದ್ದೀನಿ ನಿನಗೆ ಅಪ್ಪ, ಇತ್ತಪ್ಪ ನನ್ನ ಹತ್ರ ಅಂತಂದೆ. ಇಷ್ಟೆಲ್ಲ ಆಗೈತೆ, ನೀನು ನಮ್ಗೊಂದು ಮಾತು ಹೇಳಿಲ್ಲ ಅಂತ ಬೈತವ್ರೆ. ನಮ್ಗೆ ಗೊತ್ತಿತ್ತು ನಮ್ಮ ಅಪ್ಪ ಒಂದು ಟೆನ್ಷನ್ ಆಗಿಬಿಡ್ತಾರೆ, ಬೈದ್ಬಿಡ್ತಾರೆ, ಇಲ್ಲ ಬಂದ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಏನೂ ಹೇಳಕ್ಕೆ ಹೋಗಲಿಲ್ಲ. ಆಯ್ತಪ್ಪ, ಇವಾಗ ಹುಷಾರಾಗವ್ರೆ, ಮೆಡಿಸಿನ್ಸ್ ಎಲ್ಲ ಕೊಟ್ಟವ್ರೆ, ಏನಿದ್ರು ಬಿಟ್ಬಿಟ್ಟು ಅವ್ರ ಮುಂದೆ ಕೂತ್ಕೊಂಡಿರು ಅಂತ. ಸರಿ, ಇಷ್ಟೆಲ್ಲ ಆಯಿತು ಗೈಸ್. ಯಪ್ಪ, ನನ್ನ ಮಗ ಹೇಳ್ತಾ ಇಲ್ವ, ನನಗೆ ತಲೆ ಮೇಲೆ ಬರ್ಸ್ಬಿಟ್ಟಿದ್ದ ಜೀವನ ನನಗೆ. ಅವನಿಂದನೇ ನಾನು, ಅವ್ರಿಬ್ಬರು ಮಲ್ಕೊಂಡವ್ರೆ, ಅವರಿಬ್ಬರಿಂದನೇ ನನ್ನ ಜೀವ ಉಳಿದಿರೋದು. ಆಮೇಲೆ ನಮ್ಮ ಅತ್ತೆನೂ ಅಷ್ಟೇ, ಅವ್ರು ಇನ್ನೊಂಥರ ನಿಂತ್ಕೊಂತವ್ರೆ. ಅಯ್ಯೋ, ನನ್ನ ನಂಬಿ ನನ್ನ ಸೊಸೆ ಬಿಟ್ಬಿಟ್ಟು ಹೋಗೋಳೆ ಮಕ್ಕಳನ್ನ, ನಾಳೆ ದಿವಸ ಏನೋ ಹೆಚ್ಚು ಕಮ್ಮಿ ಆದರೆ ನನ್ನ ಸೊಸೆ ನನಗೆ ಬೈತಾಳೆ ಅಂತ ಅವರು ರಾಘವೇಂದ್ರ ಸ್ವಾಮಿನ ಕೇಳ್ಕೊಂಡು ಕುತ್ಕೊಂಡ್ಬಿಟ್ಟವ್ರಂತೆ. ಏನು ರಾಘವೇಂದ್ರ ಸ್ವಾಮಿ ಈ ಥರ ನಮ್ಮ ಅತ್ತೆ ತುಂಬ ರಾಘವೇಂದ್ರ ಸ್ವಾಮಿ ನಂಬ್ತಾರೆ. ಅಂದರೆ ಅವ್ರು ಹೇಳ್ತಾ ಇರೋದು ಏನು ಅಂತಂದರೆ, ನೋಡು, ಅವ್ಳಿಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ ಗೈಸ್, ನನ್ನ ಮಗನಿಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ, ಒಂದೊಂದೇ ಪದ ಅಂತ ಹೇಳಿರೋದೇ ದೊಡ್ಡ ವಿಷಯ ನನಗೆ. ಅವ್ನು ಹಾಸ್ಪಿಟ್ಲಿಗೆ ಹೋಗೋವರೆಗೂ ಹೇಳ್ತಾವನೆ, ಮೂಗು ದ್ರಾಕ್ಷಿ ಅದು ಇದೇ ಮೂಗಿಲ್ಲ, ಈ ಸೈಡ್ ಆ ಕಡೆ ಇದೆ ಅಂತ ಹೇಳ್ತಾವನೆ ಅವನು. ಅದೇ ಆಶ್ಚರ್ಯ. ನಮ್ಮ ಮತ್ತೆ ಹೋಗಿ ಇವಾಗ ಅವ್ನು ಹೇಳ್ದಿರ ಇದ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು, ನಾವು ಏನು ಮಾಡಬೇಕಿತ್ತು? ಅವ್ನು ಹಾಸ್ಪಿಟ್ಲಿಗೆ ಹೋಗೋವರೆಗೂ ಹೇಳ್ತಾನೆ, ಇಲ್ಲ ಹಾಕೊಂಡಿದ್ದೀನಿ ಅಂತ.
ಸರಿ ಅವ್ರು ಅದೇ ಹೇಳ್ತವ್ರೆ, ಅವನು ಬಾಯಲ್ಲಿ ನುಡ್ಸಿರೋದು ದೇವರು ದ್ರಾಕ್ಷಿ ಹಾಕೊಂಡಿದ್ದೀನಿ ಅಂತ ನುಡ್ಸೋನೆ. ಆಮೇಲೆ ನನ್ನ ಸೊಸೆ ಏನಾರು ನನ್ನ ಬೈಕೊಂಬಿಟ್ರೆ ಏನು ಮಾಡೋದು, ಎತ್ತು ಮಾಡೋದು, ನನ್ನ ಮೊಮ್ಮಗ ಹುಷಾರಾಗಿ ಬರಬೇಕು ಅಂತೆಲ್ಲ ಅವರು ಅನ್ಕೊಂಡ್ರಂತೆ. ಸರಿ ಆಯಿತು, ಇಷ್ಟು ಕತೆ ಮಾಡೋರೆ ನಮಗೆ ರಾಮ ಅನಿಸ್ಬಿಡ್ತು ನನಗೆ. ಇದನ್ನೆಲ್ಲ ಏನಕ್ಕೆ ಹೇಳಿದೆ ಅಂತಂದರೆ, ಒಂದು ಮಕ್ಕಳು ವಿಷಯ ಅಂತ ಬಂದಾಗ ಸೇಫ್ ಆಗಿರಿ. ಅವರು ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಆಗೋವರೆಗೂ ಅವ್ರು ಹುಷಾರಾಗಿ ನೋಡ್ಕೊಬೇಕು. ಇವಾಗಿನ ಕಾಲದ ಮಕ್ಕಳು ತುಂಬ ತೀಟೆಗಳು, ಎಸ್ಪೆಷಲಿ ಗಂಡು ಮಕ್ಕಳು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೋಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರೇ ಆಗಿರ್ಬೋದು, ಬರೀ ನೆಗೆಟಿವೇ ಇರಲ್ಲ ಅವ್ರ ಬಗ್ಗೆ, ಪಾಸಿಟಿವೂ ಇರುತ್ತೆ. ನನ್ನ ಒಂದು ಕಷ್ಟಕ್ಕೆ ಹಿಂಗೆಲ್ಲ ಸ್ಪಂದಿಸ್ತಾರೆ, ಅವ್ರಿಗೆ ನಾನು ಥ್ಯಾಂಕ್ಫುಲ್ ಆಗಿರಬೇಕು ಅಲ್ವಾ. ನಿಜವಾಗ್ಲೂ ಯಾರೇ ಆದ್ರೂ ನನ್ನ ಮುಖ ನೋಡ್ಕೊಂಡು ಬರ್ತಾರೆ ಅಂತಲ್ಲ, ನನ್ನ ಮಕ್ಳ ಮುಖ ನೋಡ್ಕೊಂಡು ಬರ್ತಾರೆ ಅಂತಲ್ಲ, ಬಟ್ ನನ್ನ ಗಂಡನ ಆ ವ್ಯಕ್ತಿತ್ವಕ್ಕೆ ಇವತ್ತಿಗೂ ನಾವು ಹೆಂಗೆ ಇದ್ರೂ ನಾವು ಸರ್ವೈವ್ ಮಾಡ್ತಾ ಇರೋದು. ನಿಜ ಗೈಸ್, ನಿಜ. ಎಷ್ಟು ಒಳ್ಳೆಯ ವ್ಯಕ್ತಿ ನನ್ನ ಗಂಡ ಅಂತಂದರೆ, ನಿಜವಾಗ್ಲೂ ನಾನು ಅವ್ರನ್ನ ಮದುವೆ ಆಗಿರೋದು ನಿಜ. ಯಾರು ಬರ್ತಾರೆ ಇವಾಗಿನ ಕಾಲಕ್ಕೆ ಏನಾರ ಮಾಡ್ಕೊಂಡೋಗಿ ನಮಗೇನು ಅಂತಾರೆ. ಬಟ್ ನಾನು ಇರೋ ಒಂದು ನನ್ನ ಅಪ್ಪನ ಮನೆ ಕಡೆನೇ ಆಗಿರ್ಬೋದು, ನನ್ನ ಗಂಡನ ಮನೆ ಕಡೆನೇ ಆಗಿರ್ಬೋದು ಗೈಸ್, ನಿಜವಾಗ್ಲೂ ಪುಣ್ಯನೇ ಮಾಡಿರ್ಬೇಕು ನಾನು. ಇಷ್ಟು ಅವ್ರು ಹೋದರೂ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ನನ್ನನ್ನು ಯಾರ್ಯಾರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನನ್ನ ಬಾಯಲ್ಲಿ ಹೇಳ್ಬಾರ್ದು. ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ನಿಜ ಆಯಿತಾ. ಪ್ಲೀಸ್ ಆದಷ್ಟು ನೀವು ಅಂದ್ಕೊಬೋದು, ನಾವು ಏನೇ ಒಂದು ಒಳ್ಳೆತನ ಮಾಡೋರು ನಮ್ಮ ದೇವ್ರ ಕೈ ಹಿಡಿಯಲ್ಲ, ಇವಾಗಿನ ಪ್ರಪಂಚಕ್ಕೆ ಬರೀ ಸುಳ್ಳು ಮೋಸ ಮಾಡೋರಿಗೆ ಕಾಲ ಅಂತ ನೀವು ಅಂದ್ಕೋಬೋದು. ಬಟ್ ನಾವು ಮಾಡಿರೋ ಒಂದು ಒಳ್ಳೆ ಕೆಲಸ, ನಮ್ಮ ಮನಸ್ಸಲ್ಲಿ ಒಂದು ಒಳ್ಳೆ ಭಾವನೆ ಇದ್ದರೆ ಯಾವುದೋ ಒಂದು ರೀತಿ ನಮ್ಮ ಕೈ ಹಿಡಿಯುತ್ತೆ. ಇಷ್ಟು ದಿವಸ ಗಾಡಿ ನಮ್ಮ ಮನೆಯಲ್ಲೇ ಬಿದ್ದಿತ್ತು, 1 ವಾರದಿಂದ ಬಿದ್ದಿತ್ತು. ಆಮೇಲೆ ಗಾಡಿ ಇರಲಿಲ್ವಲ್ಲ, ಸೊ ಅದಕ್ಕೆ ನಾನು ಅನ್ಕೊಂಡೆ, ನೋಡು ವೇಸ್ಟಾಗಿ ಬಿದ್ದಿತ್ತು ಗಾಡಿ ಇಷ್ಟು ದಿವಸದಿಂದ, ಎಮರ್ಜೆನ್ಸಿ ಗಾಡಿ ಇಲ್ವಲ್ಲ ಅಂತ ಅಂದ್ಬಿಟ್ಟು. ನನಗೆ ಯಲಹಂಕದಲ್ಲಿ ಅಷ್ಟು ಹಾಸ್ಪಿಟಲ್ಸ್ ನನಗೆ ಯಾವುದು ಗೊತ್ತಿಲ್ಲ, ಗೂಗಲ್ ಹೊಡೆದ್ರೆ ಸಿಗುತ್ತೆ, ಹೌದು. ಬಟ್ ಟಕ್ಕಂತ ನಮಗೆ ಕೈ ಕಾಲು ಓಡಬೇಕಲ್ಲ ಆ ಟೈಮಲ್ಲಿ. ನನ್ನ ಮಗ ದಿ ಸ್ಟ್ರಾಂಗೆಸ್ಟ್ ಅಂತ ಹೇಳ್ಬೋದು. ಪಾಪ ತಡ್ಕೊಂಡಿದ್ದ ಅವನು, ನಿಜವಾಗ್ಲೂ ಅಪ್ಪ ಇಷ್ಟು ಮಾಡಿದಾನೆ. ಸೊ ಎಲ್ಲರೂ ಆದಷ್ಟು ಹುಷಾರಾಗಿರಿ. ಇದರಲ್ಲಿ ಕೆಲವಷ್ಟು ನಿಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಸಹ ನಾನು ನಿಮ್ಗೆ ಹೇಳಿದ್ದೀನಿ. ಯಾವ ಒಂದು ಪರ್ಟಿಕ್ಯುಲರ್ ಪಾರ್ಟ್ಸಿಗೆ ಏನಾಗಿರುತ್ತೆ ಆ ಒಂದು ಪರ್ಟಿಕ್ಯುಲರ್ ಡಾಕ್ಟ್ರನ್ನ ವಿಸಿಟ್ ಮಾಡಿ, ಓಕೆನಾ. ಇಷ್ಟು ಆಗಿದೆ. ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸಿಂದನೂ ಹೌದು, ಎಲ್ಲರೂ ಅಷ್ಟು ಆಶೀರ್ವಾದ ಮಾಡ್ತೀರಾ, ಚೆನ್ನಾಗಿರಿ ನಿಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರಿ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಎಂಟು ಮಾಡ್ತೀನಿ ನಾನು. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು.